ಮಾಜಿ ಸಿಎಂ ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ದೂರೊಂದು ದಾಖಲಾಗಿದೆ. 50 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ದಷ್ಟೇ ಅಲ್ಲ, ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳಿ ಆರೋಪ ಮಾಡಿ ದೂರನ್ನ ದಾಖಲು ಮಾಡಲಾಗಿದೆ. ಹಣ ಕೊಡು, ಇಲ್ಲ ಅಂತಂದ್ರೆ ಹೇಗೆ ಬದುಕ್ತೀಯ ನಾನು ನೋಡ್ತೀನಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಚನ್ನಪಟ್ಟ ಬೈ ಎಲೆಕ್ಷನ್ಗೆ ಉದ್ಯಮಿ ಬಳಿಯಲ್ಲಿ 50 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರಂತೆ ಎಚ್.ಡಿ. ಕುಮಾರಸ್ವಾಮಿ. ಜೆಡಿಎಸ್ ಮುಖಂಡ ಉದ್ಯಮಿ ವಿಜಯ್ ತಾತಾಗೆ ಕರೆಯನ್ನ ಮಾಡಿ ಈ ತರ ಹಣ ಕೊಡು ಅಂತ ಕೇಳಿದ್ರಂತೆ. ಇಲ್ಲ ಅಂದ್ರೆ ನೀನು ಹೇಗೆ ಬದುಕ್ತೀಯ ಬೆಂಗಳೂರಲ್ಲಿ ನಾನು ನೋಡ್ತೀನಿ ಅಂತ ಹೇಳಿದ್ರಂತೆ. ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ. ಕಳೆದ ಆಗಸ್ಟ್ 24ನೇ ತಾರೀಕು ಫೋನ್ ಅನ್ನ ಮಾಡಿದ್ರಂತೆ, ಕಾಲ್ ಮಾಡಿದ್ರಂತೆ ಕುಮಾರಸ್ವಾಮಿ ಅವರು. 50 ಕೋಟಿ ಹಣ ಕೊಡು ಅಂತ ಕೇಳಿದ್ರಂತೆ. ನನ್ನ ಹತ್ರ ಅಷ್ಟು ಹಣ ಇಲ್ಲ ಅಂತ ವಿಜಯ್ ತಾತ ಹೇಳಿದ್ರಂತೆ. ಹಣ ಇಲ್ಲ ಅಂತ ಹೇಳಿದಾಗ ಕುಮಾರಸ್ವಾಮಿ ಕೋಪ ಬಂದಿತ್ತಂತೆ. ನೀವು ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಮಾಡೋದಷ್ಟೇ ಅಲ್ಲ, ಬೆಂಗಳೂರಲ್ಲಿ ಬದುಕೋದೇ ಕಷ್ಟ ಆಗುತ್ತೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಂತ ಜೀವ ಬೆದರಿಕೆಯನ್ನ ಕುಮಾರಸ್ವಾಮಿ ಹಾಕಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ವಿರುದ್ಧ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ ವಿಜಯ್ ತಾತ. ಲಾಸ್ಟ್ ಟೈಮ್ ಕ್ಯಾಂಪೇನ್ ಅಫ್ಕೋರ್ಸ್ ನಾನೇ ಮಾಡಿದ್ದೀನಿ, ನಾವೇ ಖರ್ಚು ಮಾಡಿದ್ವಿ. 2019 ಕ್ಯಾಂಪೇನ್ ನಾವೇ ಖರ್ಚು ಮಾಡಿದ್ವಿ. ಇದಕ್ಕೆ ಇದು ತುಂಬ ಇಂಪಾರ್ಟೆಂಟು, ಪ್ರೆಸ್ಟೀಜಿಯಸ್ ಟೈಮಿಗೆ. ಆಮೇಲೆ ನಮಗೆ 50 ಕೋಟಿ ಅರೇಂಜ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅವು ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳಿದೆ, 50 ಕೋಟಿ ಕಷ್ಟ ಇದೆ, ಈಗ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಮಾಡಬೇಕು, 50 ಕೋಟಿ ಆಗೋದಿಲ್ಲ ಈಗ, ಇದು ಇಂಪಾಸಿಬಲ್ ಅಂತ ಹೇಳಿದೆ. ಅವ್ರು ಸ್ವಲ್ಪ ಕೋಪ ಮಾಡ್ಕೊಂಡ್ರು. ನನಗೆ ಯಾವುದೇ ಕಾರಣಕ್ಕೆ 50 ಕೋಟಿ ಬೆಳಿಬೇಕು, ಅರ್ಧ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಬೆಂಗಳೂರು ಕಷ್ಟ ಆಗುತ್ತೆ ಅಂತ ಹೇಳಿದೆ. ಅದು ಆಮೇಲೆ ನಿಮ್ಮ ಪ್ರಾಜೆಕ್ಟ್ ಮಾಡಲಿಕ್ಕೆ ಬಿಡೋದಿಲ್ಲ ಆ ಥರ ಎಲ್ಲ ಮಾತಾಡಿದರು ಅಂತ ಕಟ್ ಮಾಡಿದ್ರು ಫೋನ್. ಕಟ್ ಮಾಡಿದ್ಮೇಲೆ ಇವರು ನಮ್ಮ ರಮೇಶ್ ಗೌಡರು ಮಾತಾಡಿದ್ರು. ಅಲ್ಲೇ ಕೂತಿದ್ರು. ಅಲ್ಲೇ ಅರೌಂಡ್ ಐ ಥಿಂಕ್ ನೈಟ್ 10 ಗಂಟೆ ಅನಿಸುತ್ತೆ, 10 ಗಂಟೆ ಆ ಟೈಮ್ಗೆ ಅವರು ನಮಗೊಂದು 5 ಕೋಟಿ ಬೇಕು, ಯಾವುದೋ ದೇವಸ್ಥಾನ ಕಟ್ತಾ ಇದ್ವಿ, ಆಮೇಲೆ ಸ್ಕೂಲ್ ಏನೋ ಡೆವಲಪ್ಮೆಂಟ್ ಮಾಡ್ತಾ ಅಂತ ಫೋಟೋಗಳೆಲ್ಲ ಕೊಟ್ಟಿದ್ದಾರೆ. ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು. ಆಮೇಲೆ ಅಫ್ಕೋರ್ಸ್ ಆ ಟೈಮ್ ಕುಮಾರಸ್ವಾಮಿ ಅವ್ರಿಗೆ ಹೇಳುವಾಗ ಆಗಲ್ಲ ಅಂತ ಹೇಳಿದ್ದೀನಿ. ಅದು ಆಮೇಲೆ ರಮೇಶ್ ಗೌಡರೆಲ್ಲ ಆ ಥರ ಹೇಳ್ಬೇಡಿ ನೀವು ದುಡ್ಡಿ ಅಂತ, ಟ್ರೈ ಮಾಡಿ ಆಮೇಲೆ ನೋಡೋಣ. ಆಮೇಲೆ ನಾನು ಕ್ಲಿಯರಾಗಿ ಹೇಳಿದೆ, ಇದು ಆಗೋ ಕೆಲಸ ಅಲ್ಲ. ಹಣಕಾಸು ವ್ಯವಹಾರ ನಮ್ಮ ಹತ್ರ ಏನಿಲ್ಲ, ಬಟ್ 2019 ಮಾತ್ರ ನಾನು ₹1,000 ಖರ್ಚು ಮಾಡಿದ್ದೀನಿ ಅವರಿಗೆ. ಯಾವುದು ನಮ್ಮ ನಿಖಿಲ್ ಅವ್ರಿಗೆ ಕ್ಯಾಂಪೇನ್ಗೆ ತುಂಬ ಖರ್ಚು ಮಾಡಿದ್ವಿ. ಬಾಂಬೆಯಿಂದ ನಮ್ಮ ಅಡ್ವರ್ಟೈಸಿಂಗ್ ಏಜೆನ್ಸಿ ಟೀಮ್ ಬಂದಿದ್ದಾರೆ. ನಾನು 1 ಮಂತ್ ಅಲ್ಲೇ ಕ್ಯಾಂಪೇನ್ ಮಾಡಿದೆ. ಆಲ್ಮೋಸ್ಟ್ ಮಾರ್ನಿಂಗ್ ಹೋಗಿ ರಾತ್ರಿ ಬರೋದು. ಕುಮಾರಸ್ವಾಮಿ ಅವ್ರ asuಮಾರು ಚರ್ಚೆ ಮಾಡಿದ್ದೀವಿ. ಅವರು ನನಗೆ ಸ್ಟಿಲ್ ನನ್ನ ಜ್ಞಾಪಕ ಇದೆ, ನಿಖಿಲ್ ಅವರು ಸರಿಯಾಗಿ ನಮಗೆ ಜವಾಬ್ ಕೊಡ್ತಾ ಇರಲಿಲ್ಲ. ಅವರು ಕುಮಾರಸ್ವಾಮಿ ಅವರು ಬೈತಾ ಇದ್ರು ನಿಖಿಲ್ಗೆ. ಲಾಸ್ಟ್ ಟೈಮ್ ಕ್ಯಾಂಪೇನ್ ಅಫ್ಕೋರ್ಸ್ ನಾನೇ ಮಾಡಿದ್ದೀನಿ, ನಾವೇ ಖರ್ಚು ಮಾಡಿದ್ದೀವಿ. 2019 ಕ್ಯಾಂಪೇನ್ ನಾವೇ ಖರ್ಚು ಮಾಡಿದ್ವಿ. ಇದಕ್ಕೆ ಇದು ತುಂಬ ಇಂಪಾರ್ಟೆಂಟ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ವಿಜಯ್ ತಾತ ಹೇಳೋ ಪ್ರಕಾರ 22ನೇ ತಾರೀಕು ಆಗಸ್ಟ್ ಅವ್ರಿಗೆ ಕರೆ ಮಾಡಿದ್ರು ಕುಮಾರಸ್ವಾಮಿ ಅವರು. ರಮೇಶ್ ಗೌಡ್ರು ಅವ್ರ ಮನೆಗೆ ಯಾವಾಗ ಹೋಗಿದ್ರು ಹಣ ಕೇಳೋದಕ್ಕೆ, ಕಂಪ್ಲೇಂಟ್ ಯಾವಾಗ ರಿಜಿಸ್ಟರ್ ಆಯ್ತು ಏನಂತ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶರ್ಮಿತಾ ಶೆಟ್ಟಿ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡಿ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ವಿಜಯ್ ತಾತ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂಥದ್ದು. ಅಂದರೆ ಪ್ರಮುಖವಾಗಿ ಸುಮಾರು ಅಂದರೆ ಚನ್ನಪಟ್ಟಣಕ್ಕೆ ನಿಖಿಲ್ ಅವರನ್ನು ನಿಲ್ಲಿಸಲಾಗ್ತಾ ಇದೆ, 50 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗಿದೆ ಅಂತೇಳಿ ವಿಜಯ್ ತಾತ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಕಂಪ್ಲೇಂಟಲ್ಲಿ ಅಂದರೆ ಹಿಂದೆನಲ್ಲೂ ಕೂಡ ವಿಜಯ್ ತಾತ JDSನ ಸೋಷಿಯಲ್ ಮೀಡಿಯಾದಲ್ಲಿ ಉಪಾಧ್ಯಕ್ಷನಾಗಿರುವಂಥದ್ದು ಮತ್ತು ಅದರಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೆ. ಆದರೆ ಹಿಂದೆ ಅಂದರೆ ಇದು 1ನೇ ತಾರೀಕು, ಇದೇ ತಿಂಗಳ ಅಕ್ಟೋಬರ್ 1ನೇ ತಾರೀಕು ಹೋಗಿ ಅಲ್ಲಿ ದೂರನ್ನು ಕೊಟ್ಟಿರುವಂಥದ್ದು ಅಮೃತಹಳ್ಳಿ ಪೊಲೀಸ್ ಠಾಣೆಗೆ. ಸದ್ಯ ಒಂದು ಕಂಪ್ಲೇಂಟ್ ಅದರಲ್ಲಿ ಡಾಕ್ಯುಮೆಂಟ್ಸ್ ಏನಿದೆ ಅದ್ರ ಬಗ್ಗೆ ಸಂಬಂಧಪಟ್ಟಂಥದ್ದು ಕೊಡಬೇಕು ಅಂತ ಕೇಳಿ ಪೊಲೀಸರು ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆದರೆ ಈ ಕಂಪ್ಲೇಂಟ್ನಲ್ಲಿ ಕೂಡ ಸಂಪೂರ್ಣವಾಗಿ ಕುಮಾರಸ್ವಾಮಿ ಮತ್ತು ರಮೇಶ್ ಗೌಡ ವಿರುದ್ಧವಾಗಿ ಆರೋಪವನ್ನು ಮಾಡಲಾಗಿರುವಂಥದ್ದು. ಅಂದರೆ ರಮೇಶ್ ಗೌಡ ಅವತ್ತಿನ ದಿನ ಮನೆಗೆ ಬಂದಿದ್ರು, ಮನೆಗೆ ಬಂದು ಊಟ ಮಾಡುವಂಥ ಸಂದರ್ಭದಲ್ಲಿ 50 ಕೋಟಿ ಹಣಕ್ಕೆ ಕೊಡಬೇಕು ಅಂತ ಡಿಮ್ಯಾಂಡನ್ನು ಮಾಡಿಕೊಂಡ್ರು. ಅದೇ ದಿನ ಜೊತೆಲಿದ್ದಂಥ ಸಂದರ್ಭದಲ್ಲಿ 22ನೇ ತಾರೀಕು ಆ ಫೋನನ್ನು ಮಾಡಿ ಕುಮಾರಸ್ವಾಮಿ ಅವರ ಫೋನನ್ನು ಮಾಡಿ ಹಣ ಕೊಡದಿದ್ದ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಬದುಕೋದು ಕಷ್ಟ ಆಗುತ್ತೆ ಅಂತೇಳಿ ಕೂಡ ಬೆದರಿಕೆಯನ್ನು ಹಾಕಿದ್ದಾರೆ ಅಂತೇಳಿ ಈ ರೀತಿ ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು. ಒಂದು, ಇವರಿಬ್ಬರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕು, ಜೊತೆಯಲ್ಲಿ ಭದ್ರತೆ ಕೊಡಬೇಕು, ನನಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಅವರು ಕಂಪ್ಲೇಂಟಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಮತ್ತು ಈಗ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಈ ಒಂದು ಕಂಪ್ಲೇಂಟ್ ಸಂಬಂಧಪಟ್ಟಂಥ ಏನು ಒಂದು ಅವ್ರ ಹತ್ರ ಸಾಕ್ಷಿ ಇದೆ ಅದು ಕೊಡೋಕ್ಕೂ ಕೂಡ ಅವರಿಗೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ಇದು
ಹಿಂದಿಂದಲೂ ಕೂಡ ಅಂದ್ರೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ವಿಜಯ್ ತಾತ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಯಾಕಂದ್ರೆ ಕುಮಾರಸ್ವಾಮಿಯವರು ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಇದೇ ವಿಜಯ್ ತಾತ ಅವರ ಹೆಸರನ್ನು ಪ್ರಸ್ತಾಪವನ್ನ ಮಾಡಿಕೊಂಡು ಅವರ ಬಗ್ಗೆ ಅಲಿಗೇಷನ್ ಅನ್ನ ಮಾಡಿರುವಂತದ್ದು. ಇದೇ ಸಂದರ್ಭದಲ್ಲಿ ವಿಜಯ್ ತಾತ ನಾನು JDS ನಲ್ಲಿ ಉಳ್ಕೊಂಡಿರುವಂತದ್ದು, ಇದೇ ಒಂದು ಪಕ್ಷದಲ್ಲಿದ್ದು ನಾನು ಅವರಿಗೆ ಯಾವ ರೀತಿ ಹಣವನ್ನ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪವನ್ನ ಮಾಡಿದ್ರು. ಈಗ ಸದ್ಯ 50 ಕೋಟಿಯ ವಿಚಾರವಾಗಿ ನಮಗೆ ಡಿಮ್ಯಾಂಡ್ ಮಾಡಿದ್ದಾರೆ ಅಂತೇಳಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಮತ್ತೆ ಬಂದು ಈಗ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಈ ದೂರಲ್ಲಿ ಈ ರೀತಿಯ ಗಂಭೀರವಾದಂತಹ ಆರೋಪವನ್ನ ಕುಮಾರಸ್ವಾಮಿ ವಿರುದ್ಧವಾಗಿ ಮಾಡುವಂಥದ್ದು. ಮತ್ತೆ 5 ಕೋಟಿ ಹಣಕ್ಕೆ ಮತ್ತೆ 5 ಕೋಟಿ ಹಣಕ್ಕೆ ಡಿಮ್ಯಾಂಡ್ ರಮೇಶ್ ಗೌಡ ಮಾಡಿದ್ರು. ದೇವಸ್ಥಾನ ಕಟ್ಟಬೇಕು ಮತ್ತೆ ಶಾಲೆಗೆ ಬೇಕು ಅಂತ ಹೇಳಿ ಇದೇ ರಮೇಶ್ ಗೌಡ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ, ಮತ್ತೆ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಈ ಕಂಪ್ಲೇಂಟ್ ಆಧಾರಿತವಾಗಿ ನೆಕ್ಸ್ಟ್ ಏನು ಪ್ರಕರಣ ದಾಖಲು ಮಾಡ್ಕೊಳ್ತಾರೆ, FIR ಆಗುತ್ತಾ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಶ್ರೀಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮ ಇನ್ಫಾರ್ಮೇಶನ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.